ಹಲೋ ಎವ್ರಿವಾನ್, ಎಲ್ರಿಗೂ ಈ ಒಂದು ವಿಡಿಯೋಕ್ಕೆ ತುಂಬ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗ ನಡೀತಿರುವಂತಹ ಟ್ರೆಂಡ್ ಅಂದರೆ ಯಾವುದು ಅಂತಂದರೆ ಪಂಜಾಬಿ ಡಾಬಾಕ್ಕೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋದು, ರಿವ್ಯೂ ಮಾಡೋದು. ಹಾಗಾಗಿ ನಾವು ಕೂಡ ಒಂದು ಪಂಜಾಬಿ ಡಾಬಾಕ್ಕೆ ಹೋಗಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲೂ ಸಿಗಲಿಲ್ಲ. ಹಾಗೆ ಪಂಜಾಬಿ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ನಾವು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾವು JP ನಗರದಲ್ಲಿರುವಂತಹ ಪಂಜಾಬಿ ಡಾಬಾಕ್ಕೆ ಹೋಗಿದ್ವಿ. ಅಲ್ಲಿ ಸಿಕ್ಕಂಥ ನಮಗೊಂದು ಎಕ್ಸ್ಪೀರಿಯೆನ್ಸು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಯಾಕೆ ಅಂತಂದರೆ ನಮಗಷ್ಟೇ ಅಲ್ಲ, ಅಲ್ಲಿ ಕೊನೆಯದಾಗಿ ತೋರಿಸ್ತೀನಿ ನಾನು ರಿವ್ಯೂ ಎಷ್ಟು ಜನ ಬರೆದಿದ್ದಾರೆ, ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಬರೆದಿದ್ದಾರೆ ಆ ಒಂದು ರೆಸ್ಟೋರೆಂಟ್ ಮೇಲೆ ಅಂದರೆ ನಮಗೆ ಆಶ್ಚರ್ಯ ಆಗೋಯಿತು. ಲಿಟ್ರಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡೋಕ್ಕೆ ಚಿಕ್ಕದಾಗಿದೆ, ಬಟ್ ಅಥೆಂಟಿಕ್ ಪಂಜಾಬಿ ಡಾಬಾ ಅಂತಲೇ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಒಳ್ಳೆ ಒಂದು ವೈಬ್ನ ಕೊಡುತ್ತೆ. ಹಾಗೆಯೇ ಊಟದ ವಿಚಾರಕ್ಕೆ ಬಂದರೆ ನಾವು ತೊಗೊಂಡಿರೋದು ಪನ್ನೀರ್ ಒಂದು ಐಟಮ್ ತೊಗೊಂಡಿದ್ವಿ. ಪನ್ನೀರ್ ಎಷ್ಟು ಸಾಫ್ಟ್ ಇತ್ತು ಅಂತಂದರೆ ಲಿಟ್ರಲಿ ನಾವು ಇಲ್ಲಿ ಒಂದು ಸೌತ್ ಇಂಡಿಯಾ ಕಡೆಗೆ ಆ ಪನ್ನೀರ್ ತಿನ್ನೋದು ಯಾವ ಥರ ಇರುತ್ತೋ ರೆಸ್ಟೋರೆಂಟ್ಗಳಲ್ಲಿ ಅದಕ್ಕಿಂತ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಆ ಒಂದು ಹೋಟೆಲಲ್ಲಿ ನಮಗೆ ಸಿಕ್ತು. ತುಂಬ ಒಳ್ಳೆ ಒಂದು ರೋಟಿ ತೊಗೊಂಡಿದ್ವಿ. ರೋಟಿನೂ ತುಂಬಾ ಚೆನ್ನಾಗಿತ್ತು. ಇವೆರಡೇ ನಾವು ತೊಗೊಂಡಿದ್ದು. ಆಮೇಲೆ ಒಂದು ಪಂಜಾಬಿ ಬಂದ್ವಿ ಅಂದರೆ ಲಸ್ಸಿ ತೊಗೋಬೇಕಾಗಿತ್ತು, ಅದನ್ನೊಂದು ತೊಗೊಂಡ್ವಿ. ಯಾಕೆಂದರೆ ನಮಗೆ ಜಾಸ್ತಿ ಈ ಪಂಜಾಬಿ ಊಟ ಗೊತ್ತಿರಲಿಲ್ಲ, ಜಸ್ಟ್ ರಿವ್ಯೂಗೋಸ್ಕರ ನಾವು ಹೋಗಿದ್ದು. ಬಟ್ ನಮಗೆ ಸಿಕ್ಕಂಥ ರೆಸ್ಪಾನ್ಸ್ ಮಾತ್ರ ಸೂಪರಾಗಿತ್ತು. ಹಾಗೆಯೇ ತುಂಬ ಜನ ಈ ಒಂದು ರೆಸ್ಟೋರೆಂಟ್ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಅದರಲ್ಲೂ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನಾವು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ನ ಬರೆದು ಬಂದ್ವಿ. ಯಾಕೆ ಅಂತಂದರೆ ನಾವು ಪಂಜಾಬಿಗೆ ಹೋಗಿಲ್ಲ, ಅದೇ ಊಟ ಒಂದು ಎಕ್ಸ್ಪೀರಿಯೆನ್ಸು ಈ ಒಂದು ರೆಸ್ಟೋರೆಂಟಿಂದ ನಮಗೆ ಸಿಕ್ತು. ಹಾಗಾಗಿ ತುಂಬಾ ಖುಷಿಯಾಯಿತು. ಹಾಗೆ ಈ ಹೋಟೆಲ್ ಒಂದು ಗಣಪತಿಯಿಂದ ನೋಡಿದ್ವಿ. ಗಣಪತಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ.